ಅರಣ್ಯಕಾಂಡ ಅಧ್ಯಾಯ 17. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಹೀಗೆ ಮಾಡಬೇಕು. ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ತೆಗೆದುಕೊಳ್ಳಬೇಕು. ಅವನವನ ಕೋಲಿನ ಮೇಲೆ ಆಯಾ ಕುಲಾಧಿಪತಿಯ ಹೆಸರನ್ನು ಬರೆಯಿಸಬೇಕು. ಲೇವಿ ಕುಲಕ್ಕೂ ಒಂದು ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರನ್ನು ಬರೆಯಿಸಬೇಕು. ನೀನು ಆ ಕೋಲುಗಳನ್ನು ದೇವದರ್ಶನದ ಗುಡಾರದಲ್ಲಿ ಆಜ್ಞಾಶಾಸನಗಳ ಮುಂದೆ ನಾನು ನಿಮಗೆ ದರ್ಶನ ಕೊಡುವ ಸ್ಥಳದಲ್ಲಿ ಇಡಬೇಕು. ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಇಸ್ರಾಯೇಲ್ಯರು ನಿಮ್ಮಿಬ್ಬರಿಗೆ ವಿರೋಧವಾಗಿ ಮಾಡುವ ಗುಣುಗುಟ್ಟುವಿಕೆಯು ನನಗೆ ಇನ್ನು ಕೇಳಿಸದಂತೆ ಹೀಗೆ ನಿಲ್ಲಿಸಿ ಬಿಡುತ್ತೇನೆ ಅಂದನು. ಅದಕ್ಕನುಸಾರವಾಗಿ ಮೋಶೆಯು ಇಸ್ರಾಯೇಲ್ಯರ ಸಂಗಡ ಮಾತಾಡಲಾಗಿ ಅವರ ಕುಲಾಧಿಪತಿಗಳೆಲ್ಲರೂ ಕುಲಕ್ಕೆ ಒಂದು ಕೋಲಿನ ಮೇರೆಗೆ 12 ಕೋಲುಗಳನ್ನು ಅವನ ಕೈಗೆ ಕೊಟ್ಟರು. ಅವುಗಳೊಡನೆ ಆರೋನನ ಕೋಲು ಇತ್ತು. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ಮೋಶೆ ಆ ಕೋಲುಗಳನ್ನೆಲ್ಲ ಯೆಹೋವನ ಸನ್ನಿಧಿಯಿಂದ ಇಸ್ರಾಯೇಲ್ಯರೆಲ್ಲರ ಬಳಿಗೆ ತಂದು ತೋರಿಸಿದನು. ಅವರು ನೋಡಿ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡರು. ತರುವಾಯ ಯೆಹೋವನು ಮೋಶೆಗೆ, ಆರೋನನ ಕೋಲನ್ನು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು. ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಬೇಕು. ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣುಗುಟ್ಟಿ ನಾಶವಾಗದಂತೆ ನೀನು ಹೀಗೆ ಮಾಡಬೇಕು ಎಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಪ್ರಕಾರವೇ ಮೋಶೆ ಮಾಡಿದನು. ಇಸ್ರಾಯೇಲ್ಯರು ಮೋಶೆಯ ಬಳಿಗೆ ಬಂದು ಅವನಿಗೆ, ನಾವು ಪ್ರಾಣ ಕಳಕೊಳ್ಳುವವರಾದೆವಲ್ಲ, ಇಲ್ಲದೆ ಹೋಗುತ್ತೇವೆ. ನಾವು ನಿಶ್ಶೇಷವಾಗಿ ಇಲ್ಲದೆ ಹೋಗುವ ಹಾಗೆ ಕಾಣುತ್ತದೆ. ಯೆಹೋವನ ಗುಡಾರದ ಹತ್ತಿರಕ್ಕೆ ಬರುವವರೆಲ್ಲರೂ ಸಾಯುತ್ತಾರಷ್ಟೇ. ನಾವೆಲ್ಲರೂ ಹಾಗೇ ಸಾಯಬೇಕೇನು ಎಂದು ಹೇಳಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ ಅರಣ್ಯಕಾಂಡ 17ನೇ ಅಧ್ಯಾಯ. ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 17. 16ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಘಟನೆ ನಡೆದಂಥದ್ದು, ಅಪೂರ್ವವಾದಂಥ ಒಂದು ಘಟನೆ ನಡೆದಂಥದ್ದನ್ನು ನೆನಪಿಗೆ ತಂದುಕೊಳ್ಳಬಹುದು. ಅದೇನಂತ ಹೇಳಿದ್ರೆ, ಮೋಶೆಯ ಜೊತೆ ಸೇವಕರು ಅಥವಾ ಲೇವಿಯರು ಆಗಿದ್ದಂಥವರು ಅವರು ಬಂದು ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾರೆ. ಆರೋನ್ರ ಅಂದರೆ ನಾಯಕತ್ವಕ್ಕೆ ವಿರುದ್ಧವಾಗಿ ಮಾತಾಡಿಬಿಟ್ಟು ಹೇಳ್ತಾರೆ, ದೇವರಿಗೆ ಎಲ್ಲರೂ ಪ್ರತಿಷ್ಠಿತರೇ, ಅಂದರೆ ಎಲ್ಲರೂ ಈಕ್ವಲು, ಮತ್ತು ಅದೇ ಸಂದರ್ಭದಲ್ಲಿ ದೇವರು ನಮ್ಮ ಸನ್ನಿಧಾನದಲ್ಲಿ ಕೂಡ ಅಥವಾ ನಮ್ಮ ನಡುವೆ ಇದ್ದಾನೆ. ಹಾಗಿರುವಾಗ ನಿಮ್ಮನ್ನು ನೀವು ಯಾಕೆ ಹೆಚ್ಚಿಸ್ಕೊಳ್ತೀರಿ ದೇವರ ಸಮೂಹದವರ ಅಥವಾ ಸಭೆಯವರ ಮೇಲೆ ಎಂಬಂಥ ಮಾತನ್ನು ಹೇಳಿದಾಗ ಒಂದು ಸವಾಲು ತಕ್ಕೊಂಡು ಮೋಶೆ ಹೇಳ್ತಾನೆ, ಆಯಿತು, ಒಂದು ಸವಾಲು. ಅದೇನಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಸಾಯುವಂತೆ ಸಾಯೋದಲ್ಲ, ಅಪೂರ್ವವಾದ ರೀತಿಯಲ್ಲಿ ನೀವು ಸಾಯೋದಾದರೆ ನೀವು ಉಲ್ಲಂಘಿಸಿದ್ರೆ, ನೀವು ತಿರುಗಿ ಬಿದ್ದಿದ್ರಿ ಎಂಬುದು ದೇವರು ರುಜುಪಡಿಸ್ತಾನೆ. ಅಂದರೆ ಈಗ ಇರುವಂಥದ್ದು ಒಂದು ಕಡೆ ಮೋಶೆ ಆರೋನರು, ಇನ್ನೊಂದು ಕಡೆ ಕೋರ ಮತ್ತು ಅವನ ಸಂಗಡಿಗರು. ಮೋಶೆ ಆರೋನರು ಮಾಡಿದ್ದು ತಪ್ಪ ಅಥವಾ ಈ ದೇವರು ಅಧಿಕಾರ ಕೊಟ್ಟಿರುವಂಥದ್ದು ಮೋಶೆ ಆರೋನರಿಗ ಅಥವಾ ಕೋರ ಮತ್ತು ಸಂಗಡಿಗರು ಹೇಳಿದ್ದು ಮಾತು ನಿಜವೋ ಎಂಬುದಕ್ಕೆ ಒಂದು ದೊಡ್ಡ ವಿಚಿತ್ರವಾದಂಥ ಒಂದು ಚಿಹ್ನೆ ಗುರುತು ಏನಂತ ಹೇಳಿದರೆ, ಮೋಶೆ ತಾನೇ ಅದನ್ನು ಪ್ರಪೋಸ್ ಮಾಡ್ತಾನೆ. ಅದೇನಂತ ಹೇಳಿದರೆ, ಅಪೂರ್ವವಾದ ರೀತಿಯಲ್ಲಿ ಭೂಮಿ ಬಾಯಿ ತೆರೆದು ನುಂಗ್ಬಿಟ್ರೆ ಹಾಗಾದರೆ ನೀವು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದವರು ನಾವಲ್ಲ ಎಂಬುದು ಪ್ರೂಫ್, ರುಜುವಾತ್ ಅಂತ ಹೇಳ್ತಾ ಇರುವಾಗಲೇ ಮೋಶೆ ಆ ಮಾತನ್ನು ಹೇಳಿದ ಕೂಡಲೇ ಏನಾಗ್ತದೆ, ಕೋರ, ದಾತಾನ್, ಅಭಿರಾಮ್ ಅವನ ಸಂಗಡಿಗರು, ಬಹುಶಃ 27ನೇ ವಚನದಲ್ಲಿ ಅವನ ಕುಟುಂಬದವರು ಹೆಂಡತಿ ಮಕ್ಕಳು ಕೂಡ ಇದ್ದರು.
ಅವರೆಲ್ಲರೂ ಕೂಡ ಏನಾಯಿತು, ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿ ಬಾಯಿ ತೆಗೆದ ಅವರನ್ನು, ಅವರ ಮನೆಯವರನ್ನು. ವಾವ್! 16:32 ಅವ್ರ ಮನೆಯವರು ಕೂಡ ಕುಟುಂಬವಾಗಿ ಕೋರಾಹನಿಗೆ ಸೇರಿದ ಇನ್ನು ಕೆಲವು ಮನುಷ್ಯರಿದ್ದರು, ಅವರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಡ್ತು. ಆದರೆ ಓನನಂತ ಒಬ್ಬನಿದ್ದ, ಅವನು ತಪ್ಪಿಸ್ಕೊಳ್ತಾನೆ ರೀ. ಯಾಕಂದರೆ 27ನೇ ವಚನದಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡುವಾಗ ಅವರೆಲ್ಲರೂ ಅಂದರೆ ಕೋರ, ದಾತಾನ್, ಅಬಿರಾಮ್ ಗುಡಾರದ ಸುತ್ತಲೇ ಇರದೇ ಬೇರೆ ಹೋದರು. ಆ ಗ್ರೂಪ್ನಲ್ಲಿ ಓನನು ಕೂಡ ಇರಬೇಕು. ಯಾಕಂತ ಹೇಳಿದ್ರೆ 16ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಮತ್ತು 2ನೇ ವಚನದಲ್ಲಿ ಓನನು ಅಂತ ಹೇಳ್ಬಿಟ್ಟು ಒಬ್ಬನಿದ್ದ. ಅವನ ಹೆಸರಿನ ಅರ್ಥ ಪ್ರಯತ್ನ, ಇಲ್ಲದ್ರೆ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಅವನು ಇವರ ಜೊತೆಗೆ ಸೇರಿದೆ. ತಿರುಗಿ ಹೌದು ಬಿದ್ದ ಸ್ಟಾರ್ಟಿಂಗ್ನಲ್ಲಿ, ಆದರೆ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಬಿಟ್ಟ 12 ತಾಸಿನೊಳಗೆ ಬಹುಶಃ. ಆದ ಕಾರಣ ಅವನನ್ನು ದೇವರು ಕಾಪಾಡಿದನು, ಅವನ ಕುಟುಂಬದವರ ಮನೆಯವರನ್ನು ದೇವರು ಕಾಪಾಡಿದನು, ಅವನಿಗೆ ಸೇರಿದಂಥವರು ಅಥವಾ ಅವನ ಸರ್ವಸ್ವವು ಕೂಡ, ಆಸ್ತಿ ಕೂಡ ಕಾಪಾಡಲ್ಪಡ್ತು. ನೋಡ್ರಿ, ಪಶ್ಚಾತ್ತಾಪದ ಮಹತ್ವ. ಗುಂಪುಗಾರಿಕೆ, ಒಟ್ಟಾಗಿ ಕೆಲವರು ತಂಡವಾಗಿ, ಗುಂಪಾಗಿ, ಪಿಯರ್ ಪ್ರೆಷರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಗುಂಪು ಒತ್ತಡದ ನಿಮಿತ್ತವಾಗಿ ನಾವು ಒಳಪಡುವಂಥ ಶೋಧನೆ ವಿಶೇಷವಾಗಿ ಯವನಸ್ಥರಿಗೆ ಆಗೋದುಂಟು. ಆದರೆ ಈ ಓನನು ದೇವರು ಅವನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ತಪ್ಪಿಸ್ಕೊಂಡ ಅವತ್ತು. ಆದರೆ ಇನ್ನೂ 250 ಜನರು ಕೂಡ ಇದ್ದರು. ಅವರ ಗತಿ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ ದೇವರ ಸನ್ನಿಧಾನದಿಂದ ಬೆಂಕಿ ಬಂದು 250 ಜನರು ಭಸ್ಮವಾಗಿಬಿಟ್ರು. ಆದರೆ ಆ ಸತ್ವದಂಥವರ ಕೈಯಲ್ಲಿ ಏನೋ ಒಂದಿತ್ತು, ಅದು ಭಸ್ಮವಾಗಲಿಲ್ಲ. ಅದು ಯಾವುದಂತ ಹೇಳಿದರೆ ಧೂಪಾರತಿಗಳು. ಆ ಧೂಪಾರತಿಗಳ ಒಳಗೆ ಇನ್ನೊಂದೇನೋ ಇತ್ತು, ಅದನ್ನು ಭಸ್ಮವಾಗಲಿಲ್ಲ. ಏನು? ಬೆಂಕಿ. ಆದ ಕಾರಣ ದೇವರು ಅದು ಪವಿತ್ರವಾದದ್ದು, ಅದನ್ನೆಲ್ಲ ತಕೋ ಅಂತ ಹೇಳ್ಬಿಟ್ಟು ಆರೋನ್ನ ಮಗನನ್ನು ಕಳಿಸಿ ಎಲಾಜಾರನ ಅಲ್ಲಿ ಹೋಗಿ ಆ ಧೂಪಾರತಿಗಳನ್ನೆಲ್ಲ ತಕ್ಕೊಂಡು, ಬಹುಶಃ ಭಾಳ ದೊಡ್ಡದಾಗಿತ್ತು, ಭಾಳ ಗುಂಪು, ಭಾಳ ಲೆಕ್ಕದಲ್ಲಿ ಎಷ್ಟೊಂದಿತ್ತು ಅಂತ ಕಾಣ್ತಿತ್ತು, ಅದನ್ನೆಲ್ಲ ತಕ್ಕೊಂಡು ಅವುಗಳ ಮುಖಾಂತರವಾಗಿ ಆ ತಾಮ್ರದ ಧೂಪಾರತಿಗಳನ್ನು ತೆಗೆದುಕೊಂಡು ತಗಡುಗಳಾಗಿ ಅದನ್ನು ಹೊಡಿಸಿ ಯಜ್ಞವೇದಿಗೆ ಮುಚ್ಚಳವನ್ನಾಗಿ ಮಾಡಿದರು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅದು ಒಂದು ಗುರುತಾಗಿರ್ತದೆ ಯಾರಿಗೆ? ತಿರುಗಿ ಬಿದ್ದಂಥವರಿಗೆ. ಕೋರಾಹನ ಅವನ ಜೊತೆಯವರಿಗೆ ಉಂಟಾದ ಗತಿ ಏನಂತ ಹೇಳ್ಬಿಟ್ಟು, ಅದಕ್ಕೆ ಅಂಥ ಗತಿಗೆ ನೀವು ಗುರಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದು ಒಂದು ನೆನಪು ಹುಟ್ಟಿಸುವುದಕ್ಕಾಗಿ ಒಂದು ಸ್ಮಾರಕವಾಗಿ ಇದ್ದುಬಿಡ್ತದೆ ತಗಡಿನ ಯಜ್ಞವೇದಿ. ಅದಾದ ನಂತರ ಮತ್ತೆ ಗೊಣಗುಟ್ಟಿದಾಗ ದೇವರು ಒಂದೇ ಕ್ಷಣದಲ್ಲಿ ಅವ್ರನ್ನ ಭಸ್ಮ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಆದರೂ ಕೂಡ ಮೋಶೆ ಆರೋನರು ಅಡ್ಡ ಬೀಳ್ತಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಮತ್ತು ದೋಷ ಪರಿಹಾರವನ್ನು ಮಾಡಬೇಕು ಎಂಬುದಾಗಿ. ಹಾಗಿದ್ದರೂ ಕೂಡ ದೇವರ ಒಂದು ನ್ಯಾಯ ತೀರ್ಪಿನ ನಿಮಿತ್ತವಾಗಿ ಘೋರ ವ್ಯಾಧಿ ಉಂಟಾಗಿ 14,700 ಜನರು ಸತ್ತು ಹೋಗ್ತಾರೆ. ವಿಚಿತ್ರ. ಸರಿ, ಕೋರಾಹನ ಜೊತೆಗೆ ಸತ್ತು ಹೋದ್ರಲ್ಲ ಅವರು 250 ಜನರು, ಅವರು ಅಲ್ಲದೆ ಇವರು 14,700 ಜನರು, ಇವರು ಬೇರೆ. 17ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 17, 17ನೇ ಅಧ್ಯಾಯದಲ್ಲಿ ದೇವರು ಈಗ ಆರೋನ್ನ ಅಧಿಕಾರವನ್ನು ಪುನಃ ಸ್ಥಾಪಿಸ್ತಾನೆ. ಈಗಾಗಲೇ ಸ್ಥಾಪಿಸಿದ್ದನು. ಗಾಡ್ ಡೆಡಿಕೇಟ್ಸ್ ಅಥವಾ ಅದನ್ನು ಪುನಃ ಪ್ರತಿಷ್ಠಿಸಿ ಆ ಒಂದು ಅಧಿಕಾರವನ್ನು ಪುನಃಸ್ಥಾಪಿಸ್ತಾನೆ. ಸರಿ,
ಏನಂತ ಅದನ್ನು ನೋಡುವಾಗ ಒಂದೊಂದು ಕುಲದ ಅಧಿಪತಿಯಿಂದ ಒಂದೊಂದು ಕೋಲಿನ ಮೇರೆಗೆ 12 ಕೋಲು ತಗೋಬೇಕಂತ ಹೇಳ್ಬಿಟ್ಟು ಆ 12 ಗೋತ್ರದವರು ಇದ್ದಾರಲ್ವ, 12 ಇಸ್ರಾಯೇಲರ ಗೋತ್ರದವರು 12 ಪುರುಷರಿದ್ದರು. ಅವರ ಗೋತ್ರದವರು ಆ ಪುರುಷರು ಈಗಾಗಲೇ ತೀರಿ ಹೋಗಿದ್ದರು, ಆದರೂ ಅವರ ಹೆಸರುಗಳು ಆ ಗೋತ್ರಕ್ಕೆ ಸೇರಿದವರು ಇನ್ನೂ ಇದ್ದರು ಮತ್ತು ನಾಯಕರಾಗಿದ್ದರು. ಅವರು ಆ ಒಂದೊಂದು ಗೋತ್ರದವರು ಒಂದೊಂದು ಕೋಲು ತಗೊಂಡು ಬರಬೇಕು. ಈಗ ಲೇವಿ ಕುಲಕ್ಕೂ ಒಂದು ಕೋಲು ಇರುವುದರಿಂದ ಅದರ ಮೇಲೆ ಆರೋನನ ಹೆಸರು ಬರೆಯಲಾಯಿತು. ಸರಿ, ಬರೆದ ಮೇಲೆ ಆಜ್ಞಾಶಾಸ್ತ್ರಗಳ ಮುಂದೆ ದೇವರು ದರ್ಶನ ಕೊಡುವ ಸ್ಥಳದಲ್ಲಿ ಅದನ್ನು ಇಡಬೇಕಂತ ದೇವರು ಹೇಳ್ತಾರೆ. 4ನೇ ವಚನ, 17ನೇ ಅಧ್ಯಾಯ 4ನೇ ವಚನ, ನಂಬರ್ 17:4. ಅದೇ ರೀತಿಯಾಗಿ ಅದನ್ನು ದೇವದರ್ಶನ ಗುಡಾರದ ದೇವರು ಎಲ್ಲಿ ದರ್ಶನ ಕೊಡ್ತಾನೋ ಆ ಕಡೆಯಲ್ಲಿ ಬಂದು ಇಡಬೇಕಂತ ಹೇಳ್ತಾನೆ ದೇವರು. ಯಾಕೆ ಈ ಒಂದು ಎಕ್ಸಸೈಸು, ಏನು ಉದ್ದೇಶ ಅಂತ ಹೇಳ್ಬಿಟ್ಟು ನೋಡುವಾಗ, ನಾನು ಯಾರನ್ನು ಮೆಚ್ಚಿದ್ದೇನೋ ಅವನ ಕೋಲು ಚಿಗುರುವುದು. ಪ್ರಿಯ ವೀಕ್ಷಕರೇ, ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ನಾನು ಹೇಳ್ತೇನೆ. ಇದ್ರ ಬಗ್ಗೆನೇ ನಾನು ಜೀವಮಾನವೆಲ್ಲೂ ನಾನು ಸಮಯ ಕಳೀಬೇಕೆಂಬುದಾಗಿ ಬಯಸ್ತೇನೆ. ಭಾಳ ಪ್ರಾಮುಖ್ಯವಾದಂಥ ಅದೇನೆಂದರೆ ದೇವರ ಮೆಚ್ಚುಗೆ, ದೇವರ ಮೆಚ್ಚಿಕೆ, ದಿ ಫೇವರ್ ಆಫ್ ಗಾಡ್ ಅಥವಾ ದಿ ಅಪ್ರೂವಲ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು ದೇವರ ಮೆಚ್ಚುಗೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ. ದೇವರ ಆಶೀರ್ವಾದ ಬಹುಶಃ ನಮಗೆ ಭಾಳ ಜನರಿಗೆ ಸಿಗುತ್ತೆ. ದೇವರು ಒಳ್ಳೆಯವರ ಮೇಲೆಯೋ ಕೆಟ್ಟವರ ಮೇಲೆಯೋ ಮಳೆಯನ್ನು ಸೂರ್ಯನನ್ನು ಕಳಿಸ್ಕೊಡೋದ್ರಿಂದ ಒಳ್ಳೆಯವ್ರನ್ನೂ ಆಶೀರ್ವದಿಸ್ತಾನೆ, ಕೆಟ್ಟವ್ರನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಆದರೂ ಕೂಡ ವಿಶೇಷವಾಗಿ ಅಬ್ರಹಾಮನ ಆಶೀರ್ವಾದ ಎಲ್ರಿಗಿಲ್ಲ, ಅದು ಕಡಿಮೆ ಜನರಿಗೆ. ಆದರೆ ದೇವರು ಎಲ್ರಿಗೂ ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಆದರೆ ದೇವರ ಮೆಚ್ಚುಗೆ, ದಿ ಅಪ್ರೂವಲ್ ಆಫ್ ಗಾಡ್, ದ ಫೇವರ್ ಆಫ್ ಗಾಡ್, ದೇವರ ಮೆಚ್ಚುಗೆ ಎಲ್ಲರಿಗೂ ಅದು ಸಿಗಲ್ಲ. ಸುಮಾರು 50-60 ಲಕ್ಷ ಜನರು ಇಸ್ರಾಯೇಲರಿದ್ದರು. ಅವರಲ್ಲಿ ಈಗಾಗಲೇ 250 ಜನರು ಭಸ್ಮವಾಗಿ ಸತ್ತು ಹೋದರು. 14,700 ಜನರು ವ್ಯಾಧಿಯಿಂದ, ಘೋರ ವ್ಯಾಧಿಯಿಂದ ಗೊಣಗುಟ್ಟಿ ವಿಶ್ವಾಸಿಗಳು. ಇವರೆಲ್ಲರೂ ವಿಶ್ವಾಸಿಗಳೇ, ಎಲ್ಲರೂ ವಿಶ್ವಾಸಿಗಳೇ, ದೇವರನ್ನು ನಂಬಿದಂಥವರೇ, ದೇವರ ಕಾರ್ಯವನ್ನು ನೋಡಿದಂಥವರೇ, ದೇವ ಜನರಾಗಿರಲಿಕ್ಕೆ ಕರೆಯಲ್ಪಟ್ಟಂಥವರು, ದೇವರೊಂದಿಗೆ, ದೇವ ಸೇವಕರೊಂದಿಗೆ ದೇವರ ಮಹಿಮೆಯನ್ನು ಕಂಡಂಥವರು, ದೇವರ ಮಹಿಮೆಯನ್ನು ಅಷ್ಟೇ ಅಲ್ಲ, ದೇವರ ಒಂದು ಸನ್ನಿಧಾನವನ್ನು ಅನುಭವಿಸಿದಂಥವರು. ಅಂತಹ ಒಂದು ವ್ಯಕ್ತಿಗಳು ಈಗ ದೇವರ ಮೆಚ್ಚಿಕೆಗೆ ಯಾರು ಗುರಿ ಆಗ್ತಾರಂತ ಇನ್ನೂ ಕಡಿಮೆ ನೋಡುವಾಗ 12 ಗೋತ್ರದವರಲ್ಲಿ ಯಾರನ್ನು ನಾನು ಮೆಚ್ತೇನೋ ಅವರ ಕೋಲು ಚಿಗುರ್ತದೆ. ಎಲ್ಲ ಗೋತ್ರದ ಪುರುಷರು ಒಂದೊಂದು ಹೆಸರುಗಳನ್ನು ಬರೆದು ಹಾಕಿದರು. ಲೇವಿಯರ ಗೋತ್ರಕ್ಕೆ ಆರೋನ್ ಹೆಸರು ಬರೆಯಲಾಗಿತ್ತು. ಅದೇ ರೀತಿಯಾಗಿ ಅದನ್ನೆಲ್ಲ ಕೋಲೆಲ್ಲ ತಗೊಂಡು ಬಂದು ಕೈ ಕೊಟ್ಟರು. ಅಂದ ಹಾಗೆ ಈ ಒಂದು ಎಕ್ಸಸೈಸ್, ಈ ಒಂದು ಕೋಲು ಯಾಕೆ 12 ಕೋಲನ್ನು ತಗೊಂಡು ಬಂದು ದೇವರು ದರ್ಶನ ಕೊಡುವಂಥ ಸ್ಥಳದಲ್ಲಿ ಇಡಬೇಕಂತ ದೇವರು ಇಟ್ಟಿದ್ದು ಯಾಕೆಂದರೆ 2 ಉದ್ದೇಶ, ಡಬಲ್ ಪರ್ಪಸ್. ಒಂದು ಉದ್ದೇಶ ಏನಂತ ಹೇಳಿದರೆ ದೇವರು ಯಾರನ್ನು ಮೆಚ್ಚಿದ್ದಾನೋ ಅನ್ನುವಂಥದ್ದನ್ನು ದೃಢಪಡಿಸಲಿಕ್ಕೆ, ಸ್ಥಾಪಿಸಲಿಕ್ಕೆ. ಯಾಕಂದರೆ ಗೊಣಗುಟ್ಟಿದ್ರಲ್ಲ ಹಿಂದಿನ ಅಧ್ಯಾಯದಲ್ಲಿ, 16ನೇ ಅಧ್ಯಾಯದಲ್ಲಿ, ದೇವರು ಏನು ನಮ್ಮ ನಡುವೆ ಇಲ್ವಾ, ನಾವೆಲ್ಲರೂ ದೇವರಿಗೆ ಪ್ರತಿಷ್ಠರಲ್ವಾ, ಇವರೇನು ದೇವ ಜನರ ಸಭೆ ಮೇಲೆ ತಮ್ಮನ್ನು ಹೆಚ್ಚಿಸ್ಕೊಂಡಿದ್ದಾರೆ ಮೋಶೆ ಆರೋನರು ಅಂತ ಗೊಣಗುಟ್ಟಿದ್ರಲ್ಲ. ಅದಕ್ಕೆ ದೇವರು, ಈಗ ನೀವು ಗೊಣಗುಟ್ಟಿದ್ರಲ್ಲ, ನಾನು ರುಜುಪಡಿಸ್ತೇನೆ, ನಾನು ಯಾರ ಮೇಲೆ ಮೆಚ್ಚುಗೆ ಆಗಿದ್ದೇನೆ, ಯಾರನ್ನು ನಾನು ಅಪ್ರೂವ್ ಮಾಡ್ತೇನೆ, ಯಾರ ವಿಷಯದಲ್ಲಿ ಮೆಚ್ಚುಗೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಎಂಬುದನ್ನು ತೋರಿಸ್ತೇನೆ. ಆದ ಕಾರಣ ಈ ಕೋಲು ಚಿಗುರುವಂಥ ಒಂದು
ಎಕ್ಸಸೈಸನ್ನು, ವ್ಯಾಯಾಮವನ್ನು, ಮನೆ ಗೃಹ ಕೆಲಸವನ್ನು ದೇವರು ಕೊಡ್ತಾನೆ ರೀ. ಇದಕ್ಕೆ ಹಿಂದಿನ 12ನೇ ಅಧ್ಯಾಯದ ಅರಣ್ಯಕಾಂಡದಲ್ಲಿ ಇನ್ನೂ ನೆನಪಿರಬೇಕು, ಆರೋನನು ಮತ್ತು ಮಿರಿಯಾಮಳು ಕೂಡ ಗೊಣಗುಡ್ತಾರೆ. ಅವರು ಕೂಡ ಏನು ದೇವರು ಮೋಶೆ ಸಂಗಡ ಅಷ್ಟೇನಾ ಮಾತಾಡೋದು, ನಮ್ಮ ಜೊತೆಗೆ ಮಾತಾಡಲ್ವಾ ಎಂಬುದಾಗಿ, ನಮ್ಮ ಜೊತೆ ಕೂಡ ದೇವರು ಮಾತಾಡ್ತಾರೆ ಎಂಬುದಾಗಿ. ಅದು ಗೊಣಗುಟ್ಟುವಿಕೆ ಇದ್ದ ಹಾಗೆ ಕಾಣ್ತಾ ಇಲ್ಲ. ಕೆಲವು ಸಾರಿ ಗೊಣಗುಟ್ಟುವಿಕೆ ಇದ್ದ ಹಾಗೆ ಇರೋದಿಲ್ಲ ರೀ. ಆದರೂ ಗೊಣಗುಟ್ಟುವಿಕೆ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಬಾಯಲ್ಲಿ ಸರಿಯಾದ ಮಾತಿದ್ರೂ ಹೃದಯದಲ್ಲಿ ಗೊಣಗುಟ್ಟುವ ಆತ್ಮ ನಮಗಿದ್ರೆ ಅದು ದೇವರಿಗೆ ಕೇಳಿಸ್ತೈತೆ, ದೇವ್ರಿಗೆ ಗೊತ್ತಾಗ್ತೈತೆ, ದೇವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ. ಅದ ಕಾರಣ ನಾವುಗಳು ಈ ಗೊಣಗುಟ್ಟುವ ಆತ್ಮದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಈ 12 ಕೋಲನ್ನು ತಗೊಂಡು ಬಂದು ಮೋಶೆ ಕೈ ಕೊಡ್ತಾರೆ. ಮೋಶೆ ಆ ಕೋಲ್ಗಳನ್ನು ಆಜ್ಞಾಶಾಸನಗಳಿರುವಂಥ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು, ದೇವರ ಸನ್ನಿಧಾನದಲ್ಲಿ ಇಟ್ಟನು. ಮರುದಿನ ಸುಮಾರು 12 ತಾಸು ಆದಮೇಲೆ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು 1 ಚಿಗುರಿತ್ತು, 2 ಅದು ಮೊಗ್ಗೆ ಬಿಟ್ಟಿತ್ತು, 3 ಹೂ ಅರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತು ಅಂತ ನೋಡ್ತೀವಿ. ದೇವರ ಒಂದು ಮೆಚ್ಚುಗೆಯನ್ನು ನಾವು ಹೊಂದಿದರೆ ಈ 4 ಕಾರ್ಯಗಳು ನಮಗೂ ಸಂಭವಿಸಿದ್ರೆ. 1, ನಾವು ಕೂಡ ಚಿಗುರ್ತೇವೆ, ಬೆಳಿತೇವೆ. ನಾವು ಕೂಡ ಮೊಗ್ಗೆ ಬಿಡ್ತೇವೆ, ಫ್ರೆಶ್ ಆಗಿರ್ತೇವೆ, ತಾಜಾವಾಗಿ. ಹೂವರಳಿ ಅದು ವಿಸ್ತರಿಸುವಂಥ ಒಂದು ಅನುಭವ. ಬಾದಾಮಿ ಹಣ್ಣುಗಳನ್ನು ಬಿಡ್ತು ಅಂದರೆ ಹಣ್ಣಿನ ಫಲದಾಯಕ ಜೀವನ, ದೇವರು ಮೆಚ್ಚುಗೆಯ ಜೀವನ. ವೆನ್ ಗಾಡ್ ಅಪ್ರೂವ್ಸ್ ಎ ಪರ್ಸನ್, ಹೀ ಈಸ್ ಎ ಫ್ರೂಟ್ಫುಲ್ ಪರ್ಸನ್, ಫಲದಾಯಕವಾದಂಥ ವ್ಯಕ್ತಿ. ಆವತ್ತಿನ ದಿವಸ 12 ಗೋತ್ರದವರು, 12 ಜನರು ನಾಯಕರು, 12 ಜನರು ವಿಶ್ವಾಸಿಗಳು, 12 ಜನರು ಕೂಡ ದೇವರಿಗೆ ಸೇರಿದಂಥವರು. ಆದರೆ ಒಬ್ಬರ ಕೋಲು ಮಾತ್ರ ಚಿಗುರಿತ್ತು, ಅದು ಆರೋನನ ಕೋಲಾಗಿತ್ತು. ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಹೇಳ್ಬೋದು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ, ನೋಡೋಣ ಬನ್ನಿರಿ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ಅದರಲ್ಲಿ ಈ ಮೆಚ್ಚುಗೆ, ಗಾಡ್ಸ್ ಅಪ್ರೂವಲ್, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ ಇದೆ. ಪ್ರಿಯ ವೀಕ್ಷಕರೇ, ನಿಮಗೋಸ್ಕರವಾಗಿ ಅದನ್ನು ನಾನು ಓದ್ತೇನೆ. ಅದರಲ್ಲಿ ಈ ರೀತಿಯಾಗಿ ಬರೆದಿದೆ. ಅದೇನಂತ ಹೇಳಿದರೆ, ಸಹೋದರರೇ, ಮುಂದಿನ ಸಂಗತಿಗಳಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ ಅಂತ ಪೌಲನು ಹೇಳಿಬಿಟ್ಟು ಅನಂತರ ಆತನು 5ನೇ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಆದರೂ ಅವರೊಳಗೆ, ಅಂದರೆ ಯಾರೊಳಗೆ? ಇಸ್ರಾಯೇಲ್ರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. 1 ಕೊರಿಂಥಿಯನ್ಸ್ 10:5. 1ನೇ ಕೊರಿಂಥ 10:5ರಲ್ಲಿ ದೇವರು ಬಹುಮಂದಿ ವಿಷಯದಲ್ಲಿ ಸಂತೋಷಿಸಲಿಲ್ಲ ಅಂತ. ಆ 16ನೇ ಅಧ್ಯಾಯದಲ್ಲಿ ತಿರುಗಿ ಬಿದ್ದಂಥ ಕೋರ, ದಾತಾನ್, ಅಭಿರಾಮನ ವಿಷಯವಾಗಿ ದೇವರು ಸಂತೋಷಿಸಲಿಲ್ಲ. ಅವನ ಕುಟುಂಬದವರ ವಿಷಯದಲ್ಲಿ ಸಂತೋಷಿಸಲಿಲ್ಲ. ಭೂಮಿ ಬಾಯಿ ತೆರೆದು ಅವರು ಕೊಲ್ಲಲ್ಪಟ್ಟರು, ಪಾತಾಳ ಲೋಕಕ್ಕೆ ಹೋದರು, ಪಾತಾಳಕ್ಕೆ ಹೋಗ್ಬಿಟ್ರು. 250 ಜನರು ಧೂಪಾರತಿಗಳನ್ನು ಕೂಡ ಇಟ್ಕೊಂಡ್ರು, ತಾಮ್ರದ ಧೂಪಾರತಿಗಳು, ಅದು ಪವಿತ್ರವಾದ ವಸ್ತು ಕೈಯಲ್ಲಿ ಇಟ್ಕೊಂಡಿದ್ರು. ಆದರೂ ದೇವರು ಅವರ ವಿಷಯದಲ್ಲಿ ಸಂತೋಷಿಸಲಿಲ್ಲ. ಅವರು ಭಸ್ಮವಾಗಿಬಿಟ್ರು, ಸುಟ್ಟು ಹೋದರು. ಇನ್ನು ಇದನ್ನೆಲ್ಲ ನೋಡಿದ ಮೇಲೆ ಕೂಡ ಇನ್ನೂ ಗೊಣಗುಡ್ತಾ ಇದ್ದಂಥ 17,700 ಜನರು ಬೇರೆ ಇದ್ದರು. ಅವ್ರ ವಿಷಯದಲ್ಲಿಯೂ ದೇವರು ಸಂತೋಷಲಿಲ್ಲ. ಘೋರ ವ್ಯಾಧಿಯಿಂದ ಅವರು ಕೂಡ ಸತ್ತು ಹೋದರು. ಆದರೆ ದೇವರು ಆರೋನ ವಿಷಯದಲ್ಲಿ ಸಂತೋಷಪಟ್ಟನು. ಪ್ರಿಯ ವೀಕ್ಷಕರೇ, ನೀವು ನಾನು ದೇವರು ಸಂತೋಷ ಪಡುವ ವ್ಯಕ್ತಿಗಳಾಗಿರೋಣ, ದೇವರು ಮೆಚ್ಚಿಕೊಳ್ಳುವ ವ್ಯಕ್ತಿಯಾಗಿರೋಣ. ಆಶೀರ್ವಾದ ಬೇಕು, ಬರೀ ಆಶೀರ್ವಾದ ಅಷ್ಟೇ ಅಲ್ಲ, ಮೆಚ್ಚುಗೆ ಸಹ. ಇನ್ ಅಡಿಷನ್ ಟು ಬ್ಲೆಸ್ಸಿಂಗ್, ಅಪ್ರೂವಲ್ ಆಲ್ಸೋ. ತರುವಾಯ ಯೆಹೋವನು ಮೋಶೆಗೆ 10ನೇ ವಚನದಲ್ಲಿ
ಆರೋನ ಕೋಲು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು, ಅದು ಅಲ್ಲಿ ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಲಿ. ದೇವರ ಸನ್ನಿಧಾನದಲ್ಲಿ ಆರೋನು ಚಿಗುರಿದ ಕೋಲಿತ್ತು, ಯಾಕಂದರೆ ಅದು ಒಂದು ದೃಷ್ಟಾಂತವಾಗಿ ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುಣಗುಟ್ಟಿ ನಾಶವಾಗದಂತೆ ನೀನಿದನ್ನು ಮಾಡಬೇಕಂತ. ನೋಡ್ರಿ, ದೇವರ ಕೃಪೆ. ಇನ್ನು ಮುಂದೆ ನನ್ನ ಜನರು ನಾಶವಾಗಬಾರದು, ಅಲ್ಲಿ ಕೂಡ ದೇವರ ಕೃಪೆ. ಧರ್ಮಶಾಸ್ತ್ರದಲ್ಲಿ ಆ ಒಂದು ಕಾಲದಲ್ಲಿ ದೇವರ ಕೃಪೆ ಚಿಗುರಿತು. ಆರನ್ನು ಕೋಲ್ ಚಿಗುರಿದ ಹಾಗೆ ದೇವರ ಕೃಪೆ ಕೂಡ ಚಿಗುರಿಬಿಡ್ತು. ಇದುವರೆಗೆ 17ನೇ ಅಧ್ಯಾಯವನ್ನು ಅರಣ್ಯಕಾಂಡದಲ್ಲಿ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಿಮ್ಮ ಕೃಪೆ ಕೊಟ್ಟದ್ದಕ್ಕಾಗಿ ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. And the Lord spake unto Moses, saying, Speak unto the children of Israel, and take of every one of them a rod according to the house of their fathers, of all their princes according to the house of their fathers 12 rods. Write thou every man's name upon his rod. And thou shalt write Aaron's name upon the rod of Levi. For 1 rod shall be for the head of the house of their fathers. And thou shalt lay them up in the tabernacle of the congregation before the testimony, where I will meet with you. And it shall come to pass that the man's rod whom I shall choose shall blossom, and I will make to cease from me the murmurings of the children of Israel, whereby they murmur against you. And Moses spake unto the children of Israel, and every one of their princes gave him a rod apiece, for each prince 1, according to their fathers' houses, even 12 rods, and the rod of Aaron was among their rods. And Moses laid up the rods before the Lord in the tabernacle of witness. And it came to pass that on the morrow Moses went into the tabernacle of witness, and behold, the rod of Aaron for the house of Levi was budded, and brought forth buds, and bloomed blossoms, and yielded almonds. And Moses brought out all the rods from before the Lord unto all the children of Israel, and they looked and took every man his rod. And the Lord said unto Moses, Bring Aaron's rod again before the testimony, to be kept for a token against the rebels, and thou shalt quite take away their murmurings from me, that they die not. And Moses did so, as the Lord commanded him, so did he. And the children of Israel spake unto Moses, saying, Behold, we die, we perish, we all perish. Whosoever cometh anything near unto the tabernacle of the Lord shall die. Shall we be consumed with dying?